ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಗೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವೀಡಿಯೋಗೆ ನೋಟಿಫಿಕೇಷನ್ ಬರುತ್ತೆ. ಇವತ್ತು ತಮ್ಮೇಲೆ ನೋಡಿದ್ರೇ ಗೊತ್ತಾಗುತ್ತೆ ಫ್ರೆಂಡ್ಶಿಪ್ ಡೇ ಬಗ್ಗೆ ಮಾತಾಡ್ತಿದ್ದೀನಿ. ಆ್ಯಂಡ್ ನಮ್ಮ ಫ್ರೆಂಡ್ಸ್ ಅಂದರೆ ನನಗೆ ತುಂಬ ಇಷ್ಟ. ಅದರಲ್ಲಂತೂ ಬೆಸ್ಟ್ ಫ್ರೆಂಡ್ಸು 3 ಇದ್ದಾರೆ. ನನಗೆ ತುಂಬ ಅಂದರೆ ತುಂಬ ಕ್ಲೋಸು. ಮತ್ತು ಅವರು ಎಷ್ಟು ಕ್ಲೋಸ್ ಹಚ್ಕೊಂಡಿದ್ದೀನಿ ಅಂದರೆ ನಾನು ಸಾಯೋ ತನಕ ಮರೆಯಲ್ಲ, ಅಷ್ಟು ಕ್ಲೋಸ್ ಇರ್ತೀವಿ. ಯಾಕೆ ಅಂದರೆ ಎಷ್ಟೇ ದೂರ ಇದ್ರೂ ಅವ್ರಿಗೆ ಕೊಡೋ ಬೆಲೆ ಯಾವತ್ತೂ ಕಡಿಮೆ ಆಗೋಲ್ಲ. ಆ ಥರ ಫ್ರೆಂಡ್ಶಿಪ್ ಇರಲೇಬೇಕು. ಎಲ್ಲರಿಗೂ ಫ್ರೆಂಡ್ಶಿಪ್ ಅಂದರೆ ಎಲ್ಲರಿಗೂ ಇಷ್ಟ ಇದ್ದೇ ಇರುತ್ತೆ. ಯಾರಿಗೂ ಇಲ್ಲದೇ ಇರೋ ಥರ ಯಾರಿಗೂ ಒಬ್ರಿಗೂ ಇರಲ್ಲ. ಎಲ್ಲರಿಗೂ ಒಬ್ಬರು ಫ್ರೆಂಡ್ಸ್ ಅಂತ ಒಬ್ಬರಾದರೂ ಇದ್ದೇ ಇರ್ತಾರೆ. ಅದರಲ್ಲಿ ನನಗೂ ಒಬ್ಬರು ಇದ್ದಾರೆ. ಆದರೆ ಏನಂದರೆ ಫ್ರೆಂಡ್ಸಲ್ಲಿ ಜಗಳ ಕಾಮನ್ನು, ಮುನ್ಸು ಅವೆಲ್ಲ ಕಾಮನ್ನಾಗಿ ಫುಲ್ ಇದ್ದೇ ಇರುತ್ತೆ. ಹೇಳೋಕ್ಕಾಗಲ್ಲ, ಆ ಥರ ಇದ್ದೇ ಇರುತ್ತೆ ಫುಲ್ಲುನು. ಆಮೇಲೆ ಅವರು ಹೇಳಿ ಕೇಳಿ ಸ್ನೇಹ ಹುಟ್ಟಲ್ಲ ನಮಗೆ. ಹೇಳಿ ಕೇಳಿ ಯಾವತ್ತೂ ಸ್ನೇಹ ಹುಟ್ಟಲ್ಲ. ಹುಟ್ಟಿದ ಮೇಲೆ ಕೈ ಬಿಡೋಕ್ಕಂತೂ ಆಗಲ್ಲ. ಬೇಗ ಸ್ನೇಹ ಸ್ಟಾರ್ಟ್ ಆಗಿಬಿಡುತ್ತೆ. ಆಮೇಲೆ ಅವ್ರನ್ನ ಬಿಟ್ಟಿರೋಕ್ಕೆ ಆಗಲ್ಲ, ಆ ಥರ ಇರುತ್ತೆ. ಹಾಗೆ ಬೇರೆಯವರ ಸ್ನೇಹ ಹೇಗೋ ಗೊತ್ತಿಲ್ಲ, ನಮ್ಮ ಸ್ನೇಹ ಮಾತ್ರ ಯಾವತ್ತೂ ಎಂಡ್ ಆಗಲ್ಲ, ಆ ಥರ ಇರುತ್ತೆ. ನಾನೊಬ್ಬರನ್ನ ಫ್ರೆಂಡ್ಶಿಪ್ ಮಾಡಿಕೊಂಡ್ರೆ ನಾನು ಯಾವತ್ತೂ ಬಿಟ್ಕೊಂಡು ಕೊಡಲ್ಲ, ಬಿಟ್ಕೊಂಡು ಕೊಡೋದೂ ಇಲ್ಲ. ಅವ್ರು ಹೆಂಗೆ ಅಂತ ನಮಗೆ ಗೊತ್ತಿಲ್ಲ. ನಾನೊಬ್ಬರನ್ನ ಹಚ್ಕೊಂಡ್ರೆ ತುಂಬ ಹಚ್ಕೊತೀನಿ, ಆ ಥರ ನಮ್ಮ ಮನಸ್ಥಿತಿಗಳು. ಫ್ರೆಂಡ್ಸ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಲೈನ್ ಮುಗಿಯಲ್ಲ, ಅಷ್ಟಿರುತ್ತೆ ಫ್ರೆಂಡ್ಸ್ ಬಗ್ಗೆ. ಆದ್ರೂ ಫ್ರೆಂಡ್ಶಿಪ್ಪಲ್ಲಿ ಬೆಲೆ ಕೊಡೋಷ್ಟು ಕಷ್ಟ ಸುಖಕ್ಕೆ ಅವರೇ ಆಗೋದು. ಬೇರೆ ಏನಕ್ಕೂ ಇದು ಮಾಡೋಕ್ಕೆ ಬೇರೆ ಜನಗಳನ್ನ ನಂಬ್ಕೊಳ್ಳೋಕ್ಕೂ ಆಗಲ್ಲ, ಏನಕ್ಕೂ ಆಗಲ್ಲ. ಐ ಥಿಂಕ್ ಹೇಳಬೇಕು ಅಂದರೆ ಬೆಸ್ಟ್ ಫ್ರೆಂಡ್ಸ್ ಇಸ್ ಇಂಪಾರ್ಟೆಂಟು. ಕ್ಲೋಸಾಗಿರೋದು ಅಂದರೆ ದೂರ ಇದ್ರೂ ಫೋನಲ್ಲಿ ಯಾವಾಗೋ ಒಂದೊಂದು ಸರಿ ಮಾತಾಡೋದು, ಅದು ಎಷ್ಟು ಚೆಂದ ಇರುತ್ತೆ ಅಂದರೆ ಫುಲ್ಲುನು ಎಂಜಾಯ್ಮೆಂಟ್ ಇರುತ್ತೆ ಯಾವತ್ತೂ. ಆದರೆ ಸ್ನೇಹಿತರ ಬಗ್ಗೆ ಹೇಳೋಕ್ಕೆ ಫುಲ್ಲುನು ಸ್ನೇಹವು ಅತ್ಯಂತ ಅಗತ್ಯವಾದ ಅಮೂಲ್ಯವಾದ ಸಂಬಂಧವಾಗಿದೆ. ಅದನ್ನು ನಮ್ಮ ಯಾವತ್ತೂ ಬಿಟ್ಟೋಗಲ್ಲ, ಆ ಥರ ಸಂಬಂಧವಾಗಿದೆ. ಅದರಲ್ಲಿ ಸ್ನೇಹಿತರ ಪ್ರೀತಿ, ನಂಬಿಕೆ, ಬೆಂಬಲ ಮತ್ತು ಜೊತೆ ಇರುವ ಭಾವನೆಗಳು, ಗೌರವ ಸಲ್ಲಿಸಲು ಸ್ನೇಹದ ನೆನಪಿಸುವ ವಿಶೇಷ ದಿನ ಜೀವನದಲ್ಲಿ ಕುಟುಂಬದ ನಂತರ ಹಂಚಿಕೊಳ್ಳುವುದು. ಫಸ್ಟ್ ಕುಟುಂಬ ಆದರೆ ನೆಕ್ಸ್ಟು ಸ್ನೇಹಿತರು, ಅದೇ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ ಫುಲ್ಲುನು. ಫಸ್ಟ್ನು ಸ್ನೇಹ ಅಂತ ಅಂದ್ಕೊಂಡು ಜಾಸ್ತಿ ಜನ ಫ್ಯಾಮಿಲಿನೇ ಬಿಟ್ಕೊಂಡು ಕೊಡಲ್ಲ, ಫ್ಯಾಮಿಲಿನೇ ಅಷ್ಟೊಂದು ಹಚ್ಕೊಳ್ಳೋದು. ಆದರೆ ಆ ಸ್ನೇಹನ ಯಾವತ್ತೂ ಎಲ್ಲೂ ಯಾರಿಗೂ ಬಿಟ್ಕೊಂಡು ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಆ ಥರ ಫ್ರೆಂಡ್ಶಿಪ್ ಇರಲೇಬೇಕು. ನಿಮಗೂ ಇರ್ತಾರೆ, ನಿಮಗೂ ಇದ್ದರೆ ಕಮೆಂಟ್ ಮಾಡಿ ನೋಡೋಣ ಹೆಂಗೆ ನಿಮ್ಮ ಫ್ರೆಂಡ್ಶಿಪ್ ಹೆಂಗಿರುತ್ತೆ, ಏನು ಎತ್ತ ಅಂತ. ಹಾಗೆ ಯಾರೆಲ್ಲ ಹಾಗೆ ಹೊಸೊಬ್ರು ನೋಡ್ತಿದ್ರು ಹಾಗೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಇನ್ನು ಬೇರೆ ಬೇರೆ ವೀಡಿಯೋಸು ಎಲ್ಲನೂ ಮಾಹಿತಿ ಕೊಡ್ತಾಯಿರ್ತೀನಿ ಫುಲ್ಲುನು. ಅದರಲ್ಲಿ ಬಂದು ನಮ್ಮ ಸಂತೋಷಕ್ಕೆ, ದುಃಖ, ಯಶಸ್ಸು, ನಮಗೆ ಏನಾದರೂ ದುಃಖ ಆದಾಗ ಅವ್ರನ್ನ ಫಸ್ಟು ಜ್ಞಾಪಿಸ್ಕೊಂಡು ಫೋನ್ ಮಾಡಿ ಮಾತಾಡೋದು. ಅವರೇ ಸಮಾಧಾನ ಮಾಡಿದಾಗ ನಮಗೆ ಎಷ್ಟು ಖುಷಿಯಾಗುತ್ತೆ. ನಾನಂತೂ ಫುಲ್ಲುನು ಎಷ್ಟು ಸರಿ ಹತ್ತಿದಾಗ ಅವರೇ ಸಮಾಧಾನ ಮಾಡಿದ್ದಾರೆ. ಅದಂತೂ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಅದರಲ್ಲಿ ಫ್ರೆಂಡ್ಶಿಪ್ಪಲ್ಲಿ ಫುಲ್ಲುನು ಬೆಂಬಲಕ್ಕೆ ಕೃತಜ್ಞತೆಯಾಗಿರ್ತಾರೆ. ಏನಾದ್ರು ಕಷ್ಟ ಇದ್ದಾಗ ಅವರು ಹೆಲ್ಪ್ ಮಾಡ್ತಾರಲ್ಲ, ಅದನ್ನು ಯಾವತ್ತೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ಯಾವತ್ತೂ ತಲೆಗೆ ಇಟ್ಕೊಂಡು ನಾವು ಅವ್ರಿಗೆ ಹೆಲ್ಪ್ ಮಾಡಬೇಕು. ಆ ಥರ ಮನಸ್ಥಿತಿ ಎಲ್ಲರಿಗೂ ಇದ್ದರೆ ಎಷ್ಟು ಚೆಂದ ಇರುತ್ತೆ. ಆಲ್ಮೋಸ್ಟು ಫ್ರೆಂಡ್ಶಿಪ್ಪಲ್ಲಿ ಜಗಳ ಜಾಸ್ತಿ ಇರುತ್ತೆ, ಕಾಮನ್. ಅದ್ರಾಗೆ ನಂದು ಸೇಮ್, ಜಗಳ ಇಲ್ಲ ಅಂದರೆ ಫ್ರೆಂಡ್ಶಿಪ್ ಇರೋಕ್ಕೆ ಸಾಧ್ಯನೇ ಇಲ್ಲ. ಜಗಳನೂ ಕಾಮನ್, ಆಮೇಲೆ ಒಂದಾಗೋದು ಕಾಮನ್, ಮೇಯ್ನ್ ಇದ್ದಿದ್ದೇ ಇರುತ್ತೆ ಫುಲ್ಲುನು. ಅದರಲ್ಲಿ ಬಂದು ಕಷ್ಟದ ಸಮಯದಲ್ಲಿ ಧೈರ್ಯ ನೀಡುತ್ತಾರೆ. ಕಷ್ಟದಲ್ಲಿದ್ದಾಗ ಇದು ಧೈರ್ಯ ನೀಡೋರು ಅವರೇ ಅಲ್ವಾ. ಪೇರೆಂಟ್ಸ್ ಹತ್ರ ಒಂದೊಂದು ವಿಷಯ ಹೇಳೋಕ್ಕೆ ಆಗಲ್ಲ, ಆವಾಗ ಅವ್ರ ಹತ್ರ ನಾವು ಶೇರ್ ಮಾಡ್ಕೊಂಡಿರ್ತೀವಿ. ಅದಕ್ಕೆ ಧೈರ್ಯ ತುಂಬೋದು ಎಲ್ಲ ಬಂದ್ಬಿಟ್ಟು ಫ್ರೆಂಡ್ಶಿಪ್ಪೇ ಆಗಿರುತ್ತೆ. ಅದು ಹೇಳ್ಕೊಂಡಿಲ್ಲಕ್ಕಾಗ್ದಿಲ್ದಿರೋದು. ಆಮೇಲೆ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಮಾನಸಿಕ ಒತ್ತಡ, ಫುಲ್ಲು ಡಿಪ್ರೆಷನ್ ಆ ಥರ ಏನಾದರೂ ಮೂಮೆಂಟ್ ಇದ್ದಾಗ ಫ್ರೆಂಡ್ಸು ಸ್ವಲ್ಪ ಧೈರ್ಯ ಹೇಳಿ ಅವ್ರ ಹತ್ರ ಹೇಳ್ಕೊಳೋದು, ಅದರಿಂದನೂ ಬೇಗ ಅವ್ರು ಹೇಳ್ತಾರಲ್ಲ, ಅದರಿಂದ ತುಂಬ ಹೆಲ್ಪ್ಫುಲ್ಲಾಗಿರುತ್ತೆ. ಜೀವನದಲ್ಲಿ ಸಂತೋಷ ಮತ್ತು ಆತ್ಮವಿಶ್ವಾಸಗಳನ್ನು ಹೆಚ್ಚಿಸುತ್ತದೆ. ಆತ್ಮವಿಶ್ವಾಸ ಜೀವನದಲ್ಲಿ ಸಂತೋಷ, ಖುಷಿಯಾಗಿಂದ ಇರೋದಂದರೆ ತುಂಬ ಇಷ್ಟ ಆಗಿರುತ್ತೆ ಎಲ್ಲರೂ.
ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಪಾರ್ಟಿ ಮಾಡೋದಿಂದ ಹಿಡ್ದು ಎಂಜಾಯ್ಮೆಂಟು ಟ್ರಾವೆಲ್ ಮಾಡೋದಂತೂ ತುಂಬ ಇಷ್ಟ ಇರುತ್ತೆ. ಅದು ಫ್ರೆಂಡ್ಸ್ ಜೊತೆ ಎಷ್ಟು ಚೆನ್ನಾಗಿರುತ್ತೆ ಅಲ್ಲಿ ಎಂಜಾಯ್ಮೆಂಟು ಫುಲ್ಲುನು. ಆದರೆ ಟ್ರಿಪ್ಪಾಗಿ ಮಾತ್ರ ಎಂಜಾಯ್ ಮಾಡಿರೋದು ಮರೆಯೋಕ್ಕೆ ಆಗಲ್ಲ. ಅದಕ್ಕೆ ಜೀವನದಲ್ಲಿ ಟ್ರಿಪ್ ಹೋಗಿ ಫ್ರೆಂಡ್ಸ್ ಜೊತೆ ಎಷ್ಟು ಚೆಂದ ಇರುತ್ತೆ. ನಾನಂತೂ ತುಂಬ ಪ್ಲೇಸಿಗೆ ಹೋಗಿದ್ದೀನಿ, ಎಲ್ಲ ಪ್ಲೇಸಸ್ಸು ನೋಡಿದ್ದೀನಿ, ಹಾಗೂ ಫ್ರೆಂಡ್ಸ್ ಜೊತೆನೂ ಅಷ್ಟೇ ಹೋಗಿದ್ದೀನಿ. ಅದೇ ಹೇಳೋಕ್ಕಾಗಲ್ಲ, ಅಷ್ಟು ಎಂಜಾಯ್ಮೆಂಟ್ ಇರುತ್ತೆ, ಸಂತೋಷ ಖುಷಿ ಎಲ್ಲನೂ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಒಳ್ಳೆಯ ಮಾರ್ಗದಲ್ಲಿ ಉನ್ನತಿಯನ್ನು ಪ್ರೇರಣೆ ನೀಡುತ್ತದೆ. ಅದೇ ನೋಡಿ ಕೇಳಿ ಒಳ್ಳೆ ಫ್ರೆಂಡ್ಸ್ನ ಮಾಡ್ಕೊಬೇಕು. ಜೀವನದಲ್ಲಿ ಒಳ್ಳೆ ಫ್ರೆಂಡ್ಸ್ ಇದ್ದರೆ ಜೀವನ ಚೆನ್ನಾಗಿರುತ್ತೆ. ಅದರಿಂದ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಪರಸ್ಪರ ಗೌರವ, ನಂಬಿಕೆ, ಆತ್ಮವಿಶ್ವಾಸ ಹೊಂದಿರುತ್ತದೆ. ಅದು ಮೇನ್ ಆಗಿರುತ್ತೆ. ಸ್ನೇಹವೆಂಬುದು ರಕ್ತ ಸಂಬಂಧವಲ್ಲ, ಅದು ಹೃದಯಗಳಲ್ಲಿ ಜೋಡಿಸುವ ಅತ್ಯಮೂಲ ಸಂಬಂಧವಾಗಿರುತ್ತದೆ. ಸ್ನೇಹ ಅಂದರೆ ರಕ್ತ ಸಂಬಂಧವಾಗಿರುತ್ತದೆ. ಜೀವನದಲ್ಲಿ ಎಷ್ಟೇ ಬದಲಾವಣೆ ಬಂದರೂ ನಿಜವಾದ ಸ್ನೇಹ ಎಂದಿಗೂ ಬದಲಾಗುವುದಿಲ್ಲ. ಇದಂತೂ ಮೇನ್ ಚೆನ್ನಾಗಿರೋ ಲೈನ್ ಆಗಿರುತ್ತೆ, ಯಾವತ್ತೂ ಮರೆಯೋಕ್ಕಾಗಲ್ಲ. ಎಲ್ಲರಿಗೂ ಹಾಗೆ ಫ್ರೆಂಡ್ಶಿಪ್ ಡೇ ಇದೆ, ಆರ್ಥಿಕ ಶುಭಾಶಯಗಳು. ಹೊಸಬ್ರು ನೋಡ್ತಿದ್ದೆ ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.